ನರೇಗಾ ಯೋಜನೆಯಿಂದ ಏನು ಗಾಂಧೀಜಿಯವರ ಹೆಸರನ್ನು ಕೈ ಬಿಟ್ಟಿದ್ದಕ್ಕೆ ಇಲ್ಲಿ ಕಾಂಗ್ರೆಸ್ ಕಾರ್ಯಕರ್ತನ ವಶಕ್ಕೆ ಪಡೆದುಕೊಳ್ಳುವಂಥ ಕೆಲಸ ಕೂಡ ಆಗ್ತಿರುವಂಥದ್ದು. ಕೋರ್ಟ್ ತೀರ್ಪಿನಿಂದ ಇಲ್ಲಿ ಬಿಜೆಪಿ ಏನು ಅನ್ಯಾಯವನ್ನು ಮಾಡುವಂಥ ಕೆಲಸವನ್ನು ಮಾಡಲಾಗ್ತಿದೆ ಅನ್ನೋ ಒಂದು ಆರೋಪವನ್ನು ಇಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಮಾಡ್ತಿರುವಂಥದ್ದು. ಬಿಜೆಪಿಯ ಏನು ಬಿಜೆಪಿ ವಿರುದ್ಧ ಇಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸುವಂಥ ಕೆಲಸ ಕೂಡ ಆಗ್ತಿರುವಂಥದ್ದು. ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ಕೂಡ ಆ ಒಂದು ಕೇಸನ್ನು ಕೋರ್ಟ್ ವಜಾ ಮಾಡಿದೆ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಇಲ್ಲಿ ಕೊಡ್ತಾ ಇರುವಂಥದ್ದು ನೋಡ್ಬೋದು. ಬಸ್ನಲ್ಲಿ ಈಗ ಎಲ್ಲ ಕಾರ್ಯಕರ್ತರನ್ನ ವಶಕ್ಕೆ ಪಡೆದುಕೊಳ್ಳುವಂಥ ಕೆಲಸ ಆಗ್ತಿರುವಂಥದ್ದು. ನರೇಗಾ ಯೋಜನೆಯಿಂದ ಹೆಸರನ್ನು ಕೈ ಬಿಟ್ಟಂತ ಬಿಜೆಪಿ ವಿರುದ್ಧ ಇಲ್ಲಿ ಆಕ್ರೋಶ ಕೂಡ ವ್ಯಕ್ತ ಆಗ್ತಿರುವಂಥದ್ದು. ಸಾಕಷ್ಟು ಕಾರ್ಯಕರ್ತರು ಕೂಡ ಇಲ್ಲಿ ಬಂದಿರುವಂಥದ್ದು. ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಈಗಾಗಲೇ ನಿಯೋಜನೆ ಮಾಡಲಾಗಿರುವಂಥದ್ದು ಗಮನಿಸ್ಬೋದು. ಸಾಕಷ್ಟು ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಇಲ್ಲಿ ಬೀಡನ್ನು ಬಿಟ್ಟಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರು ಬಿಜೆಪಿ ವಿರುದ್ಧ ಆಕ್ರೋಶವನ್ನು ಕೂಡ ಈಗ ವ್ಯಕ್ತಪಡಿಸ್ತಿರುವಂಥದ್ದು. ಪ್ರಮುಖವಾಗಿ ಬಿಜೆಪಿಯ ಏನು ಕಚೇರಿಗೆ ಮುತ್ತಿಗೆ ಎಲ್ಲ ಹೊರಟಿದ್ದಂಥ ಈ ಒಂದು ಕಾರ್ಯಕರ್ತರನ್ನ ಈಗ ನಡು ರಸ್ತೆಯಲ್ಲಿ ವಶಕ್ಕೆ ಪಡೆದುಕೊಳ್ಳುವಂಥ ಕೆಲಸ ಕೂಡ ಈಗ ಆಗ್ತಿರುವಂಥದ್ದು. ಮತ್ತೊಂದು ಕಡೆ ಗಮನಿಸ್ಬೋದು, ಇಲ್ಲಿಯೂ ಕೂಡ ಅಂದರೆ ಏನು ರಾಹುಲ್ ಜಾರಕಿಹೊಳಿ ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಅವರನ್ನು ನಡು ರಸ್ತೆಯಲ್ಲೇ ವಶಕ್ಕೆ ಪಡೆದುಕೊಳ್ಳುವಂಥ ಕೆಲಸ ಕೂಡ ಇಲ್ಲಿ ನಡೀತಾ ಇರುವಂಥದ್ದು ಗಮನಿಸ್ಬೋದು. ಸಾಕಷ್ಟು ಪೊಲೀಸರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂಥದ್ದು. ನರೇಗಾ ಹೆಸರನ್ನು ಕೈ ಬಿಟ್ಟು ಇಲ್ಲಿ ಪ್ರಮುಖವಾಗಿ ಏನು ರಾಮ್ಜಿ ಅನ್ನೋ ಹೆಸರನ್ನು ಕೂಡ ಬಿಜೆಪಿಯವರು ತಂದಿರುವಂಥದ್ದು. ಹಾಗಾಗಿ ನೋಡ್ಬೋದು, ರಾಹುಲ್ ಜಾರಕಿಹೊಳಿ ಇರ್ಬೋದು, ಕಾಂಗ್ರೆಸ್ ಕಾರ್ಯಕರ್ತರನ್ನ ವಶಕ್ಕೆ ಪಡೆದುಕೊಳ್ಳುವಂಥ ಕೆಲಸ ಕೂಡ ಇಲ್ಲಿ ಆಗ್ತಿರುವಂಥದ್ದು. ಏನು ಬೆಳಗಾವಿಯ ವೀರಭದ್ರ ನಗರದಲ್ಲಿ ಈ ಒಂದು ಕಾಂಗ್ರೆಸ್ ಕಾರ್ಯಕರ್ತರನ್ನ ವಶಕ್ಕೆ ಪಡೆದುಕೊಳ್ಳುವಂಥ ಕೆಲಸವನ್ನು ಕೂಡ ಈಗ ಮಾಡ್ತಿರುವಂಥದ್ದು. ಇಲ್ಲಿ ಏನು ನಮ್ಮ ಜೊತೆ ಈಗ ರಾಹುಲ್ ಜಾರಕಿಹೊಳಿ ಇದ್ದಾರೆ, ಅವರನ್ನು ಮಾತಾಡ್ತೀನಿ. ಸರ್, ಏನೇ ಇವತ್ತು ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ವಿರುದ್ಧ ಏನು ನಮ್ಮ ಪಕ್ಷದ ರಾಷ್ಟ್ರೀಯ ನಾಯಕರಾದ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವ್ರ ಮೇಲೆ ಏನು ಪ್ರಕರಣವನ್ನು ಎನ್ಫೋರ್ಸ್ಮೆಂಟ್ ಆ್ಯಕ್ಟ್ ಅವ್ರು ದಾಖಲೆ ಮಾಡಿದರು, ಅದನ್ನ ಇವತ್ತು ಡೆಲ್ಲಿ ಹೈಕೋರ್ಟ್ ಸ್ಕ್ವಾಶ್ ಮಾಡೋ ಮೂಲಕ ಒಂದು ಸತ್ಯಕ್ಕೆ ಜಯ ಕೊಡುವಂಥ ಕೆಲಸ ಅವರು ಮಾಡಿದ್ದಾರೆ. ಅದರ ಒಂದು ಪ್ರತಿಭಟನೆಯನ್ನು BJP ಆಫೀಸ್ ಮುಂದೆ ಮುತ್ತಿಗೆ ಹಾಕುವ ಮುಖಾಂತರ ಇವತ್ತು ಪ್ರತಿಭಟನೆಯನ್ನು ಕಾಂಗ್ರೆಸ್ ಪಾರ್ಟಿದವರು ಮಾಡ್ತಾಯಿದ್ರು. ಅಂಥ ಒಂದು ಇದರಲ್ಲಿ ಇವತ್ತೆಲ್ಲ ಕಾರ್ಯಕರ್ತರು ಸೇರಿ ಆ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೇವೆ. ಕ್ಯಾಮ್ರಾ ಪರ್ಸನ್ ಶಂಕರ್ ಜೊತೆ ಮೈಲಾರಿ ಪ್ರಸಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ನರೇಗಾ ಯೋಜನೆಯಿಂದ ಏನು ಗಾಂಧೀಜಿಯವರ ಹೆಸರನ್ನು ಕೈ ಬಿಟ್ಟಿದ್ದಕ್ಕೆ ಇಲ್ಲಿ ಕಾಂಗ್ರೆಸ್ ಕಾರ್ಯಕರ್ತನ ವಶಕ್ಕೆ ಪಡೆದುಕೊಳ್ಳುವಂಥ ಕೆಲಸ ಕೂಡ ಆಗ್ತಿರುವಂಥದ್ದು. ಕೋರ್ಟ್ ತೀರ್ಪಿನಿಂದ ಇಲ್ಲಿ ಬಿಜೆಪಿ ಏನು ಅನ್ಯಾಯವನ್ನು ಮಾಡುವಂಥ ಕೆಲಸವನ್ನು ಮಾಡಲಾಗ್ತಿದೆ ಅನ್ನೋ ಒಂದು ಆರೋಪವನ್ನು ಇಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಮಾಡ್ತಿರುವಂಥದ್ದು. ಬಿಜೆಪಿಯ ಏನು ಬಿಜೆಪಿ ವಿರುದ್ಧ ಇಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸುವಂಥ ಕೆಲಸ ಕೂಡ ಆಗ್ತಿರುವಂಥದ್ದು. ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ಕೂಡ ಆ ಒಂದು ಕೇಸನ್ನು ಕೋರ್ಟ್ ವಜಾ ಮಾಡಿದೆ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಇಲ್ಲಿ ಕೊಡ್ತಾ ಇರುವಂಥದ್ದು ನೋಡ್ಬೋದು. ಬಸ್ನಲ್ಲಿ ಈಗ ಎಲ್ಲ ಕಾರ್ಯಕರ್ತರನ್ನ ವಶಕ್ಕೆ ಪಡೆದುಕೊಳ್ಳುವಂಥ ಕೆಲಸ ಆಗ್ತಿರುವಂಥದ್ದು. ನರೇಗಾ ಯೋಜನೆಯಿಂದ ಹೆಸರನ್ನು ಕೈ ಬಿಟ್ಟಂತ ಬಿಜೆಪಿ ವಿರುದ್ಧ ಇಲ್ಲಿ ಆಕ್ರೋಶ ಕೂಡ ವ್ಯಕ್ತ ಆಗ್ತಿರುವಂಥದ್ದು. ಸಾಕಷ್ಟು ಕಾರ್ಯಕರ್ತರು ಕೂಡ ಇಲ್ಲಿ ಬಂದಿರುವಂಥದ್ದು. ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಈಗಾಗಲೇ ನಿಯೋಜನೆ ಮಾಡಲಾಗಿರುವಂಥದ್ದು ಗಮನಿಸ್ಬೋದು. ಸಾಕಷ್ಟು ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಇಲ್ಲಿ ಬೀಡನ್ನು ಬಿಟ್ಟಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರು ಬಿಜೆಪಿ ವಿರುದ್ಧ ಆಕ್ರೋಶವನ್ನು ಕೂಡ ಈಗ ವ್ಯಕ್ತಪಡಿಸ್ತಿರುವಂಥದ್ದು. ಪ್ರಮುಖವಾಗಿ ಬಿಜೆಪಿಯ ಏನು ಕಚೇರಿಗೆ ಮುತ್ತಿಗೆ ಎಲ್ಲ ಹೊರಟಿದ್ದಂಥ ಈ ಒಂದು ಕಾರ್ಯಕರ್ತರನ್ನ ಈಗ ನಡು ರಸ್ತೆಯಲ್ಲಿ ವಶಕ್ಕೆ ಪಡೆದುಕೊಳ್ಳುವಂಥ ಕೆಲಸ ಕೂಡ ಈಗ ಆಗ್ತಿರುವಂಥದ್ದು. ಮತ್ತೊಂದು ಕಡೆ ಗಮನಿಸ್ಬೋದು, ಇಲ್ಲಿಯೂ ಕೂಡ ಅಂದರೆ ಏನು ರಾಹುಲ್ ಜಾರಕಿಹೊಳಿ ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಅವರನ್ನು ನಡು ರಸ್ತೆಯಲ್ಲೇ ವಶಕ್ಕೆ ಪಡೆದುಕೊಳ್ಳುವಂಥ ಕೆಲಸ ಕೂಡ ಇಲ್ಲಿ ನಡೀತಾ ಇರುವಂಥದ್ದು ಗಮನಿಸ್ಬೋದು. ಸಾಕಷ್ಟು ಪೊಲೀಸರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂಥದ್ದು. ನರೇಗಾ ಹೆಸರನ್ನು ಕೈ ಬಿಟ್ಟು ಇಲ್ಲಿ ಪ್ರಮುಖವಾಗಿ ಏನು ರಾಮ್ಜಿ ಅನ್ನೋ ಹೆಸರನ್ನು ಕೂಡ ಬಿಜೆಪಿಯವರು ತಂದಿರುವಂಥದ್ದು. ಹಾಗಾಗಿ ನೋಡ್ಬೋದು, ರಾಹುಲ್ ಜಾರಕಿಹೊಳಿ ಇರ್ಬೋದು, ಕಾಂಗ್ರೆಸ್ ಕಾರ್ಯಕರ್ತರನ್ನ ವಶಕ್ಕೆ ಪಡೆದುಕೊಳ್ಳುವಂಥ ಕೆಲಸ ಕೂಡ ಇಲ್ಲಿ ಆಗ್ತಿರುವಂಥದ್ದು. ಏನು ಬೆಳಗಾವಿಯ ವೀರಭದ್ರ ನಗರದಲ್ಲಿ ಈ ಒಂದು ಕಾಂಗ್ರೆಸ್ ಕಾರ್ಯಕರ್ತರನ್ನ ವಶಕ್ಕೆ ಪಡೆದುಕೊಳ್ಳುವಂಥ ಕೆಲಸವನ್ನು ಕೂಡ ಈಗ ಮಾಡ್ತಿರುವಂಥದ್ದು. ಇಲ್ಲಿ ಏನು ನಮ್ಮ ಜೊತೆ ಈಗ ರಾಹುಲ್ ಜಾರಕಿಹೊಳಿ ಇದ್ದಾರೆ, ಅವರನ್ನು ಮಾತಾಡ್ತೀನಿ. ಸರ್, ಏನೇ ಇವತ್ತು ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ವಿರುದ್ಧ ಏನು ನಮ್ಮ ಪಕ್ಷದ ರಾಷ್ಟ್ರೀಯ ನಾಯಕರಾದ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವ್ರ ಮೇಲೆ ಏನು ಪ್ರಕರಣವನ್ನು ಎನ್ಫೋರ್ಸ್ಮೆಂಟ್ ಆ್ಯಕ್ಟ್ ಅವ್ರು ದಾಖಲೆ ಮಾಡಿದರು, ಅದನ್ನ ಇವತ್ತು ಡೆಲ್ಲಿ ಹೈಕೋರ್ಟ್ ಸ್ಕ್ವಾಶ್ ಮಾಡೋ ಮೂಲಕ ಒಂದು ಸತ್ಯಕ್ಕೆ ಜಯ ಕೊಡುವಂಥ ಕೆಲಸ ಅವರು ಮಾಡಿದ್ದಾರೆ. ಅದರ ಒಂದು
ಪ್ರತಿಭಟನೆಯನ್ನು BJP ಆಫೀಸ್ ಮುಂದೆ ಮುತ್ತಿಗೆ ಹಾಕುವ ಮುಖಾಂತರ ಇವತ್ತು ಪ್ರತಿಭಟನೆಯನ್ನು ಇವತ್ತು ಕಾಂಗ್ರೆಸ್ ಪಾರ್ಟಿದವರು ಮಾಡ್ತಾಯಿದ್ರು. ಅಂಥ ಒಂದು ಇದರಲ್ಲಿ ಇವತ್ತೆಲ್ಲ ಕಾರ್ಯಕರ್ತರು ಸೇರಿ ಆ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೇವೆ. ಕ್ಯಾಮ್ರಾ ಪರ್ಸನ್ ಶಂಕರ್ ಜೊತೆ ಮೈಲಾರಿಪುರ ರಿಪಬ್ಲಿಕ್ ಕಾಡ ಬೆಳಗಾವಿ. ನರೇಗಾ ಯೋಜನೆಯಿಂದ ಏನು ಗಾಂಧೀಜಿಯವರ ಹೆಸರನ್ನು ಕೈ ಬಿಟ್ಟಿದ್ದಕ್ಕೆ ಇಲ್ಲಿ ಕಾಂಗ್ರೆಸ್ ಕಾರ್ಯಕರ್ತನ ವಶಕ್ಕೆ ಪಡೆದುಕೊಳ್ಳುವಂಥ ಕೆಲಸ ಕೂಡ ಆಗ್ತಿರುವಂಥದ್ದು. ಕೋರ್ಟ್ ತೀರ್ಪಿನಿಂದ ಇಲ್ಲಿ BJP ಏನು ಅನ್ಯಾಯವನ್ನು ಮಾಡುವಂಥ ಕೆಲಸವನ್ನು ಮಾಡಲಾಗ್ತಿದೆ ಅನ್ನೋ ಒಂದು ಆರೋಪವನ್ನು ಇಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಮಾಡ್ತಿರುವಂಥದ್ದು. BJPಯ ಏನು BJP ವಿರುದ್ಧ ಇಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸುವಂಥ ಕೆಲಸ ಕೂಡ ಆಗ್ತಿರುವಂಥದ್ದು. ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ಕೂಡ ಆ ಒಂದು ಕೇಸನ್ನು ಕೋರ್ಟ್ ವಜಾ ಮಾಡಿದೆ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಇಲ್ಲಿ ಕೊಡ್ತಾ ಇರುವಂಥದ್ದು ನೋಡ್ಬೋದು. ಬಸ್ನಲ್ಲಿ ಈಗ ಎಲ್ಲ ಕಾರ್ಯಕರ್ತರನ್ನ ವಶಕ್ಕೆ ಪಡೆದುಕೊಳ್ಳುವಂಥ ಕೆಲಸ ಆಗ್ತಿರುವಂಥದ್ದು. ನರೇಗಾ ಯೋಜನೆಯಿಂದ ಹೆಸರನ್ನು ಕೈ ಬಿಟ್ಟಂಥ BJP ವಿರುದ್ಧ ಇಲ್ಲಿ ಆಕ್ರೋಶ ಕೂಡ ವ್ಯಕ್ತ ಆಗ್ತಿರುವಂಥದ್ದು. ಸಾಕಷ್ಟು ಕಾರ್ಯಕರ್ತರು ಕೂಡ ಇಲ್ಲಿ ಬಂದಿರುವಂಥದ್ದು. ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಈಗಾಗಲೇ ನಿಯೋಜನೆ ಮಾಡಲಾಗಿರುವಂಥದ್ದು ಗಮನಿಸ್ಬೋದು. ಸಾಕಷ್ಟು ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಇಲ್ಲಿ ಬೀಡನ್ನು ಬಿಟ್ಟಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರು BJP ವಿರುದ್ಧ ಆಕ್ರೋಶವನ್ನು ಕೂಡ ಈಗ ವ್ಯಕ್ತಪಡಿಸ್ತಿರುವಂಥದ್ದು. ಪ್ರಮುಖವಾಗಿ BJPಯ ಏನು ಕಚೇರಿಗೆ ಮುತ್ತಿಗೆ ಎಲ್ಲ ಹೊರಟಿದ್ದಂಥ ಈ ಒಂದು ಕಾರ್ಯಕರ್ತರನ್ನ ಈಗ ನಡು ರಸ್ತೆಯಲ್ಲಿ ವಶಕ್ಕೆ ಪಡೆದುಕೊಳ್ಳುವಂಥ ಕೆಲಸ ಕೂಡ ಈಗ ಆಗ್ತಿರುವಂಥದ್ದು. ಮತ್ತೊಂದು ಕಡೆ ಗಮನಿಸ್ಬೋದು, ಇಲ್ಲಿಯೂ ಕೂಡ ಅಂದರೆ ಏನು ರಾಹುಲ್ ಜಾರಕಿಹೊಳಿ ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಅವರನ್ನು ನಡು ರಸ್ತೆಯಲ್ಲೇ ವಶಕ್ಕೆ ಪಡೆದುಕೊಳ್ಳುವಂಥ ಕೆಲಸ ಕೂಡ ಇಲ್ಲಿ ನಡೀತಾ ಇರುವಂಥದ್ದು ಗಮನಿಸ್ಬೋದು. ಸಾಕಷ್ಟು ಪೊಲೀಸರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂಥದ್ದು. ನರೇಗಾ ಹೆಸರನ್ನು ಕೈ ಬಿಟ್ಟು ಇಲ್ಲಿ ಪ್ರಮುಖವಾಗಿ ಏನು ರಾಮ್ಜಿ ಅನ್ನೋ ಹೆಸರನ್ನು ಕೂಡ BJPಯವರು ತಂದಿರುವಂಥದ್ದು. ಹಾಗಾಗಿ ನೋಡ್ಬೋದು, ರಾಹುಲ್ ಜಾರಕಿಹೊಳಿ ಇರ್ಬೋದು, ಕಾಂಗ್ರೆಸ್ ಕಾರ್ಯಕರ್ತರನ್ನ ವಶಕ್ಕೆ ಪಡೆದುಕೊಳ್ಳುವಂಥ ಕೆಲಸ ಕೂಡ ಇಲ್ಲಿ ಆಗ್ತಿರುವಂಥದ್ದು. ಏನು ಬೆಳಗಾವಿಯ ವೀರಭದ್ರ ನಗರದಲ್ಲಿ ಈ ಒಂದು ಕಾಂಗ್ರೆಸ್ ಕಾರ್ಯಕರ್ತರನ್ನ ವಶಕ್ಕೆ ಪಡೆದುಕೊಳ್ಳುವಂಥ ಕೆಲಸವನ್ನು ಕೂಡ ಈಗ ಮಾಡ್ತಿರುವಂಥದ್ದು. ಇಲ್ಲಿ ಏನು ನಮ್ಮ ಜೊತೆ ಈಗ ರಾಹುಲ್ ಜಾರಕಿಹೊಳಿ ಇದ್ದಾರೆ, ಅವರನ್ನು ಮಾತಾಡ್ತೀನಿ. ಸರ್, ಏನು ಹೇಳ್ತೀರಿ? ಇವತ್ತು ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ವಿರುದ್ಧ ಏನು ನಮ್ಮ ಪಕ್ಷದ ರಾಷ್ಟ್ರೀಯ ನಾಯಕರಾದ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವ್ರ ಮೇಲೆ ಏನು ಪ್ರಕರಣವನ್ನು ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್ ದಾಖಲೆ ಮಾಡಿದರು, ಅದನ್ನ ಇವತ್ತು ಡೆಲ್ಲಿ ಹೈಕೋರ್ಟ್ ಸ್ಕ್ವಾಶ್ ಮಾಡೋ ಮೂಲಕ ಒಂದು ಸತ್ಯಕ್ಕೆ ಜಯ ಕೊಡುವಂಥ ಕೆಲಸ ಅವರು ಮಾಡಿದ್ದಾರೆ. ಅದರ ಒಂದು ಪ್ರತಿಭಟನೆಯನ್ನು BJP ಆಫೀಸ್ ಮುಂದೆ ಮುತ್ತಿಗೆ ಹಾಕುವ ಮುಖಾಂತರ ಇವತ್ತು ಪ್ರತಿಭಟನೆಯನ್ನು ಇವತ್ತು ಕಾಂಗ್ರೆಸ್ ಪಾರ್ಟಿದವರು ಮಾಡ್ತಾಯಿದ್ರು. ಅಂಥ ಒಂದು ಇದರಲ್ಲಿ ಇವತ್ತೆಲ್ಲ ಕಾರ್ಯಕರ್ತರು ಸೇರಿ ಆ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೇವೆ. ಕ್ಯಾಮ್ರಾ ಪರ್ಸನ್ ಶಂಕರ್ ಜೊತೆ ಮೈಲಾರಿಪುರ ರಿಪಬ್ಲಿಕ್ ಕಾಡ ಬೆಳಗಾವಿ.